ಇದು ಗಂಡಸರಿಗೆ ಹೊಡೆತ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ. ಇದು ಗಂಡಸರಿಗೆ ಹೊಡೆತ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ. ಈಗ ಅವರು ಸ್ಟ್ರೈಕ್ ಮಾಡೋಕ್ ರೆಡಿ ಇದ್ದಾರೆ. 15 ಮಾಡಬಾರ್ದಾಗಿತ್ತು, ಒಂದು 5% ವರೆಗೂ ಮಾಡಬಹುದಾಗಿತ್ತು. ಇನ್ನು ಪ್ರೈವೇಟ್ನವರು ಇವಾಗ ಆಗಲೇ ಶುರು ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ನಿನ್ನೆ ನಮ್ಮ ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರ ಸಂಪುಟ ಸಭೆಯಲ್ಲಿ ಕೆಎಸ್ಆರ್ಟಿಸಿದು ದರ ಏರಿಕೆ ಮಾಡಿದ್ದಾರೆ. ಪ್ರಯಾಣ ದರ ಅದ್ರ ಬಗ್ಗೆ ಏನ್ ನಿಮ್ಮ ಅಭಿಪ್ರಾಯ? ಇದು ಮಾಡಿರೋದು 15% ಮಾಡಿದಾರಲ್ಲ, 15% ತುಂಬಾ ಜಾಸ್ತಿ. ಅದು ಇವಾಗ ಉದಾಹರಣೆಗೆ ಬೆಂಗಳೂರಿಂದ ನಮ್ಗೆ 100 ರೂಪಾಯಿ ಇದೆ. ಈಗ ಇನ್ಮೇಲೆ 115 ರೂಪಾಯಿ, ಅಂದ್ರೆ ಹೋಗೋಕ್ 15 ಜಾಸ್ತಿ, ಬರೋಕ್ 15, 30 ರೂಪಾಯಿ ಜಾಸ್ತಿ. ಇದು ಜನಸಾಮಾನ್ಯರಿಗೆ ಬಹಳ ಜಾಸ್ತಿ ಹೊರೆ ಆಗುತ್ತೆ. ಅದ್ರ ಜೊತೆಗೆ ಈ ಫ್ರೀ ಕೊಟ್ಟಿದಾರಲ್ಲ, ಅದರಿಂದಾನು ಈಗ ಬಕ್ಸಕ್ಕೆ ಎಷ್ಟು ಲಾಸ್ ಆಗಿದೆ ಅಂತೇಳಿ ಮೊನ್ನೆ KSRTC ಕೊಟ್ಟಿದ್ದಾರೆ ಎಲ್ಲ. ಎಷ್ಟು ಇದ್ರಲ್ಲಿ ಎಷ್ಟೆಷ್ಟು ಕೊಡ್ಬೇಕು, ಪೆನ್ಷನ್ ಎಷ್ಟು ಕೊಡ್ಬೇಕು, ಸ್ಯಾಲ್ರಿ ಎಷ್ಟು ಕೊಡ್ಬೇಕು, ಆಮೇಲೆ ಇದಕ್ಕೆ ಡೀಸೆಲ್ಗೆ ಎಷ್ಟು ಶಾರ್ಟೇಜ್ ಬರ್ತಾ ಇದೆ ಅಂತ ಹೇಳಿದೆ. ಹೆಂಗಸರಿಗೆ ಮೊದಲೇ ಇದಿಲ್ಲ, ಯಾವುದು ಫ್ರೀ. ಅದು ಗಂಡಸರು ಮಾತ್ರ ತಗೊಂಡಿದ್ರಲ್ಲಿ ಬಹಳ ಶಾರ್ಟೇಜ್ ಬಂದು ಈಗ ಅವರು ಸ್ಟ್ರೈಕ್ ಮಾಡೋಕ್ ರೆಡಿ ಇದ್ದಾರೆ. ಅದರಿಂದ ನನ್ನ ಪ್ರಕಾರ ಈಗ ಮಾಡಿರೋದು ಜಾಸ್ತಿ. ಇದು 15 ಮಾಡಬಾರ್ದಾಗಿತ್ತು, ಒಂದು 5% ವರೆಗೂ ಮಾಡಬಹುದಾಗಿತ್ತು. ಇದು ನನ್ನ ಯಾವ್ದು ಹೇಳಿ, ಹಾಲಿಂದಾರನ? ಹಾಲಿಂದಾರ. ಬಟ್ ಅದನ್ನ ರೈತರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಟಿದ್ದಾರೆ ಇಲ್ವೋ ಗೊತ್ತಿಲ್ಲ. ಕೊಟ್ರೆ ರೈತರಿಗೆ ಕೊಟ್ರೆ ಒಳ್ಳೇದು. ಬಟ್ ಕೊಡದೇ ಇದ್ರೆ ಅಂತೂ ಮಾಡಿರೋದು ಬಹಳ ಅನ್ಯಾಯ. ಹಾಲಿಂದಾರ ಮಾಡಿರೋದು ಅನ್ಯಾಯನೇ. ಇನ್ನು ಇದೊಂದು ಆಗಿರೋದ್ರಿಂದ ಇನ್ನು ಪ್ರೈವೇಟ್ನವರು ಇವಾಗ ಆಗಲೇ ಶುರು ಮಾಡಿದ್ದಾರೆ. ಅವರು ಡಿಸ್ಟ್ರಿಕ್ಟ್ ವೈಸ್ ಮೀಟಿಂಗ್ ಮಾಡ್ತಾರಂತೆ. ಇವತ್ತು ಬಂದಿದೆ ನೋಡಿ, ನಾವು ರೈಸ್ ಮಾಡ್ತೀವಿ. ಅವ್ರು 10% ಆದ್ರೂ ಗ್ಯಾರಂಟಿ ರೈಸ್ ಮಾಡ್ತಾರೆ. ಪ್ರೈವೇಟ್ನವರು ರೈಸ್ ಮಾಡ್ತಾರೆ. ಇದು ಗಂಡಸರಿಗೆ ಹೊಡೆತ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ. 100% ಆಗುತ್ತೆ. ಇವಾಗ ಲಾರಿಯಿಂದ ಸಾಮಾನು ಬರಬೇಕು, ಅದಕ್ಕೆ ಡೀಸೆಲ್ ಹಾಕ್ತಾರಲ್ವಾ, ಅದಕ್ಕೆ ಇನ್ನ ರೇಟ್ ಹಾಕಿದಾಗ ಗ್ಯಾರಂಟಿ ಇದನ್ನ ಸೇರಿಸ್ತಾರೆ ಅವರು. ಎಲ್ಲ ಇದು ಜಾಸ್ತಿ ಆಗುತ್ತೆ. ಇನ್ಮೇಲೆ ಇತ್ತೀಚೆಗೆ ಇವರು ನಿರ್ಮಲಾ ಸೀತಾರಾಮನ್ ಅವರು ಒಂದು ಇದು ಮಾಡಿದ್ರು, ಏನಂದ್ರೆ GST ಪೆಟ್ರೋಲ್ ಮತ್ತು ಡೀಸೆಲ್ ಅದಕ್ಕೆ ಅಡಿ ಮಾಡಿದ್ರೆ, ಅದಕ್ಕೆ ಸೇರಿಸಿದ್ರೆ ಡೀಸೆಲ್ ಮತ್ತೆ ಪೆಟ್ರೋಲ್ ಕಮ್ಮಿ ಆಗುತ್ತೆ, 50 ರೂಪಾಯಿ ಸಿಗುತ್ತೆ ಲೀಟರ್ ಅಂತ. ಹೌದೌದು ಹೇಳಿದ್ದಾರೆ. ಆಗಿದೆಯಲ್ಲ, ಅದು ಇನ್ನೂ ಆಗಿಲ್ಲ, ಆದ್ರೆ ಗ್ಯಾರಂಟಿ ಸಿಗುತ್ತೆ. ನಿರ್ಮಲಾ ಸೀತಾರಾಮನ್ ಹೇಳಿರೋದು ಅದು ಯಾರಿಗ ಅನುಕೂಲ ಆಗುತ್ತೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ. ಕಡಿಮೆ ಮಾಡಿದ್ರೆ 50 ರೂಪಾಯಿ ಅಂತೂ ಕಡಿಮೆ ಆಗುತ್ತೆ.